ಜಾನೋ ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಇಲ್ಲಿ ಸಿನಿಮಾ ಮಾಡೋದು ಮಾಡ್ತಾ ಇದ್ದಾರೆ, ಆದರೆ ಇಲ್ಲಿ ಟ್ರೈಲರ್ ಮತ್ತು ಇಲ್ಲಿ ಯಾವಾಗ ಒಂದು ಸಿನಿಮಾದ ಹೆಸರು ಯಾವಾಗ ರಿಲೀಸ್ ಆಗುತ್ತೆ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ಗಿಲ್ಲಿ ನಟ ಅವರು ಇವಾಗ ಅವರ ಒಂದು ಹುಟ್ಟುಹಬ್ಬ ದಿನವೇ ಇವಾಗ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಎಲ್ಲ ಒಂದು ಅಭಿಮಾನಿಗಳ ಒಂದು ಆಸೆಯಂತೆ ಅವರ ಒಂದು ಡ್ರೀಮ್ ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಅವರು ಡ್ರೀಮ್ ಹೊತ್ತು ಬಂದಂಥ ಒಂದು ಕನಸು ಇವಾಗ ನನಸಾಗುವ ಒಂದು ಸಮಯ ಬಂದೇ ಬಿಡ್ತು. ಇಲ್ಲಿ ಕೊನೆಗೂ ಡೈರೆಕ್ಷನ್ ಅವರೇ ಮಾಡ್ತಾ ಇದ್ದಾರೆ, ಸಿನಿಮಾನು ಕೂಡ ಅವರೇ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗಿಲ್ಲಿ ನಟ ಅವರು. ಆದಷ್ಟು ಬೇಗನೆ ಅವರ ಒಂದು ಹುಟ್ಟುಹಬ್ಬ ದಿನವೇ ಅವರ ಒಂದು ಸಿನಿಮಾದ ಟೈಟಲ್ ಹೆಸರೇನು ಮತ್ತು ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಗಿಲ್ಲಿ ನಟ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ನಲ್ಲಿ ಗಿಲ್ಲಿ ಇದ್ದರೆ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಕಾವ್ಯ ಅವರಿಗೆ ಆಫರ್ ಕೊಟ್ಟಿದ್ದರು. ಬಟ್ ಕಾವ್ಯ ಅವರು ಯಾಕೆ ಅಂದರೆ ಇಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬಿಗ್ ಬಾಸ್ ಮುಗಿದ ತಕ್ಷಣ ಅವರ ಒಂದು ಬೆಸ್ಟ್ ಬಾಂಡಿಂಗ್ ನೋಡಿ ಇಡೀ ಕರ್ನಾಟಕ ಜನರೇ ಅಭಿಮಾನಿಗಳು ಹೇಳ್ತಾ ಇರೋದು, ನೀವಿಬ್ಬರು ಜೋಡಿ ಆದರೆ ಮದುವೆ ಆದರೆ ತುಂಬ ಒಳ್ಳೆಯದು ಅಂತಂದು ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಗಿಲ್ಲಿ ಜೊತೆಗೆ ಸಿನಿಮಾ ಮಾಡಿಬಿಟ್ರೆ ಮತ್ತೆ ಅವರು ಏನೇನೋ ತಪ್ಪಾಗಿ ತಿಳ್ಕೊತಾರೆ, ನಾವಿಬ್ಬರು ಲವರ್ಸ್ ಮತ್ತು ಮುಂದಿನ ಫ್ಯೂಚರ್ನಲ್ಲಿ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ಆ ಥರ ಏನೇನೋ ತಪ್ಪಾಗಿ ಕಲ್ಪನೆ ತಿಳ್ಕೊತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಬ್ಯುಸಿ ಇದ್ದೇನೆ, ನನಗೂ ಕೂಡ ಪ್ರೋಗ್ರಾಮ್ ಇದ್ದೇವೆ, ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಆ್ಯಕ್ಟ್ ಮಾಡಲು ಇಷ್ಟ ಇಲ್ಲ ಅಂತಂದು ಕಾವ್ಯ ಅವರು ಗಿಲ್ಲಿಗೆ ಹೇಳಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ಅವರಿಗೆ ಜೊತೆ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ಗಿಲ್ಲಿ ಅವರ ಒಂದು ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಗಿಲ್ಲಿ ಅವರ ಒಂದು ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಡಿಂಪಲ್ ಕ್ವೀನ್ ಅಂತಾನೆ ಹೇಳ್ಬೋದು. ಇಡೀ ಒಂದು ಕರ್ನಾಟಕ ಜನರ ಒಂದು ಮನಸ್ಸನ್ನು ಗೆದ್ದಂಥ ರಚಿತಾ ರಾಮ್ ಅವರು ಇವಾಗ ಗಿಲ್ಲಿಯ ಜೊತೆಗೆ ಇವಾಗ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಮುಳುಗಿದ್ದಾರೆ. ಅವರು ಕೂಡ ತುಂಬ ಕ್ಯೂಟಾಗಿ ಡಿಂಪಲ್ ಕ್ವೀನ್ ಇಡೀ ಕರ್ನಾಟಕದ ಒಂದು ಮನಸ್ಸನ್ನೇ ಸೆಳೆದಂಥ ರಚಿತಾ ರಾಮ್ ಅವರು ಇವಾಗ ಗಿಲ್ಲಿ ಅವರ ಜೊತೆಗೆ ಆ್ಯಕ್ಟ್ ಮಾಡಲು ಸಿದ್ಧರಿದ್ದಾರೆ. ಇವರು ರಚಿತಾ ರಾಮ್ ಅವರು ಮುಗ್ಧ ಮನಸ್ಸಿನವರು, ಎಷ್ಟೇ ಒಂದು ಫೇಮಸ್ ಆದರೂ ಕೂಡ ಗಿಲ್ಲಿ ಅವರು ಅಷ್ಟೇ ಅವರು ಕೂಡ ಇಲ್ಲಿ ಬಡವರಿಗಾಗಲಿ ಅವರು ಬೆಳೆದುಕೊಂಡಂಥ ರೀತಿ ಆಗಲಿ ಯಾವುದೇ ಕಾರಣಕ್ಕೂ ಮರ್ತಿಲ್ಲ. ಅವರು ಎಷ್ಟು ಇನ್ನೋಸೆಂಟ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದು ಒಂದು ಮೀಡಿಯಾದಲ್ಲಿ ಯಾವ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಮಕ್ಕಳು ಅಂದರೆ ಅವ್ರಿಗೂ ತುಂಬ ಇಷ್ಟ. ಹಾಗೆ ಅಭಿಮಾನಿಗಳು ಎಲ್ಲೇ ಸಿಕ್ಕರು ಕೂಡ ಅವರು ಸೆಲ್ಫಿ ತಗೊಳ್ಳೋಕೆ ಮುಗಿಬಿದ್ರೆ ಅವರು ಖಂಡಿತವಾಗಿ ಇರಿಟೇಟ್ ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡೋದಿಲ್ಲ. ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವ್ರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೀವೇ ನೋಡಿರ್ಬೋದು, ಇಲ್ಲಿ ಎಲ್ಲ ಒಂದು ರಿಯಾಲಿಟಿ ಶೋನಲ್ಲಿ ನೋಡಿರ್ಬೋದು ಅವರು ಎಷ್ಟು ಕಾಮಿಡಿ ಫನ್ ಮಾಡ್ತಾ ಇದ್ದಾರೆ ಅಂತಂದು. ಹಾಗೆ ಇಲ್ಲಿ ನೋಡಿ ಈ ಒಂದು ಈ ಸಿನಿಮಾದ ಒಂದು ಹೆಸರು ಏನಿರ್ಬೋದು, ಗಿಲ್ಲಿ ಅವರೊಂದು ಆಸೆ, ಯಾವ ಒಂದು ಸಿನಿಮಾ ಯಾವ ಥರ ಆ್ಯಕ್ಟ್ ಮಾಡ್ತಾರೆ, ಯಾವ ಥರ ಪರ್ಸ್ನಾಲಿಟಿ. ಇವತ್ತಿನ ಒಂದು ದಿನಗಳಲ್ಲಿ ಕೂಡ ಗಿಲ್ಲಿಯ ಒಂದು ಫಿಟ್ನೆಸ್ ಬಾಡಿ ಜಿಮ್ಗೂ ಸೇರಿದ್ದಾರೆ. ಹಾಗೆ ಇಲ್ಲಿ ನೋಡಿ ಹೈಬ್ರಿಡ್ ತಳಿಯ ಒಂದು ಪ್ರೋಗ್ರಾಮ್ನಲ್ಲಿ ಅವರ ಒಂದು ಡ್ರೆಸ್ಸಿಂಗ್ ಸ್ಟೈಲು, ಹೇರ್ ಸ್ಟೈಲು ಮತ್ತು ಮಾತಿನ ಶೈಲಿನೇ ಬದಲಾವಣೆ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವರದು ಹೇಗೆ ಅಂತಂದು. ಗಿಲ್ಲಿ ಅವರು ಆದಷ್ಟು ಬೇಗನೆ ಅವರೊಂದು ಕನಸು ಫುಲ್ಫಿಲ್ ಆಗಲಿ, ಅವರೊಂದು ಕಂಡಂಥ ಕನಸು ಇವಾಗ ಅವರ ಒಂದು ಹುಟ್ಟುಹಬ್ಬ ದಿನವೇ ರಿಲೀಸ್ ಆಗುತ್ತೆ. ಅವರು ಏನು ಟೈಟಲ್ ಹಾಕಿದ್ದಾರೆ ಮತ್ತು ಟ್ರೈಲರ್ ಕೂಡ ನಮಗೆ ನಮ್ಮ ಒಂದು ಅಭಿಮಾನಿಗಳ ಒಂದು ಖುಷಿಗೋಸ್ಕರ ಅವರು ಕಷ್ಟಪಡ್ತಾ ಇದ್ದಾರೆ. ಸಾಕಷ್ಟು ಪ್ರೋಗ್ರಾಮ್ ಬರ್ತಾ ಇದೆ, ಶೆಡ್ಯೂಲ್ಸ್ ಬರ್ತಾ ಇದೆ, ಬ್ಯುಸಿ ಇದ್ದರೂ ಕೂಡ ನಾನು ಈ ಒಂದು ಸಿನಿಮಾ ಅಭಿಮಾನಿಗಳ ಆಸೆಯಂತೆ ನಾನು ಅವರ ಒಂದು ಆಸೆಯನ್ನು ಈಡೇರಿಸಬೇಕು ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರ ಒಂದು ಹುಟ್ಟುಹಬ್ಬ ದಿನವೇ ಇಲ್ಲಿ ನಾನು ಕಷ್ಟಪಟ್ಟರೂ ಕೂಡ ಪರವಾಗಿಲ್ಲ, ನಾನು ನನ್ನ ಹುಟ್ಟುಹಬ್ಬ ದಿನವೇ ಅಭಿಮಾನಿಗಳಿಗೆ ಖುಷಿ ಕೊಡ್ತೀನಿ. ನನ್ನ ಒಂದು ಸಿನಿಮಾ ಟ್ರೈಲರ್ ರಿಲೀಸ್ ಆಗಬೇಕು ಮತ್ತು ನಾನು ಆ ಒಂದು ಸಿನಿಮಾಗೆ ಏನು ಹೆಸರಿಟ್ಟಿದ್ದೀನಿ ಎಲ್ಲನೂ ಡೀಟೇಲ್ಸ್ ಆಗಿ ಇದೇ ಜೂನ್ 21 ಒಳಗಾಗಿ ಇಲ್ಲಿ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ನಮಗೆ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡ್ತಾರೆ. ಹಾಗೆ ಇಲ್ಲಿ ನೋಡಿ ಗಿಲ್ಲಿ ಅವರು ಎಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಬಿಗ್ ಬಾಸ್ ಮುಗಿದು ನೆಕ್ಸ್ಟ್ ಹಾಫ್ ಇಯರ್ ಅರ್ಧ ವರ್ಷ ಆದರೂ ಕೂಡ ಗಿಲ್ಲಿಯ ಒಂದು ಕ್ರೇಜ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಂದು ಹೀರೋ ಲೆವೆಲ್ಗಿಂತ ಮಿಂಚಿಂಗ್ ಸ್ಟಾರ್ ಆಗ್ತಾ ಇದ್ದಾರೆ. ಮತ್ತು ಫಾಲೋವರ್ಸ್ ಕೂಡ ಇಲ್ಲಿ 3 ಲಕ್ಷ ಒಂದು ಫಾಲೋವರ್ಸ್ ಇದ್ದವರು ಇವಾಗ ಬಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಇಲ್ಲಿ ಯಾವುದೇ ಒಂದು
ಪೋಸ್ಟ್ ಹಾಕಿದ್ರು ಕೂಡ ಕೆಲವೇ ಒಂದು ನಿಮಿಷಗಳಲ್ಲಿ ಅದು ಲಕ್ಷ ವ್ಯೂಸ್ ಆಗುತ್ತದೆ. ಏನೇ ಪೋಸ್ಟ್ ಹಾಕಿದ್ರು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಅಷ್ಟೊಂದು ಕ್ರೇಜ್ ಅಂತ ಉಳ್ಳವರು ಇಡೀ ಸೀಸನ್ನಲ್ಲಿ, ಇಡೀ 11 ಸೀಸನ್ನಲ್ಲಿ ಈ ಥರ ಕ್ರೇಜ್ ಈ ಥರ ಯಾರೂ ಇರಲಿಲ್ಲ ಗುರು. ಏನು ಕ್ರೇಜು, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತುಂಬ ಅಂದರೆ 3,15,000 ಫಾಲೋವರ್ಸ್ ಇದ್ದವರು ಇವಾಗ 2.1 ಬಿಲಿಯನ್ ಗಟ್ಟಲೆ ಫಾಲೋಯಿಂಗ್ಸ್ ಇದ್ದಾರೆ. ಅಷ್ಟೊಂದು ಕ್ರೇಜ್ ಇದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲೆಲ್ಲ ಭಾರತ ದೇಶ ಮತ್ತು ಹೊರದೇಶದವರು ಕೂಡ ಗಿಲ್ಲಿಯ ಒಂದು ಫ್ಯಾನ್ಸ್ ಇದ್ದಾರೆ. ಬಿಗ್ ಬಾಸ್ ಶೋನು ಕೂಡ ಸಿಕ್ಕಾಪಟ್ಟೆ TRP ಇತ್ತು. ಅವರಿಗೆ ಒಂದು ಓಟ್ ಬಿದ್ದಂಥ 47 ಕೋಟಿ ಓಟ್ ಪಡೆದಂಥ ಗಿಲ್ಲಿ ಅವರು ಇಡೀ ಗಿನ್ನಿಸ್ ರೆಕಾರ್ಡ್ ಮಾಡಿರ್ಬೋದು. ಆ ಥರ ಕ್ರೇಜ್ ಇದೆ. ಇಡೀ 11 ಸೀಸನ್ನಲ್ಲಿ ಮತ್ತು ಇಷ್ಟೊಂದು ಓಟ್ ಪಡೆದಂಥ ಒಂದು ಗಿಲ್ಲಿ ಅವರು ಇನ್ನೂ ಜಾಸ್ತಿ. ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಅವರು ಒಂದು ಇನ್ನೂವರೆಗೂ ಯಾರೂ ಅಷ್ಟೊಂದು ಓಟ್ ಪಡೆದಿಲ್ಲ, ಮುಂದೇನು ಪಡೆಯೋದು ಇಲ್ಲ. ಒನ್ನೊಂದ್ಲಿ ಗಿಲ್ಲಿನೇ ಅಂತ ಹೇಳ್ತಾ ಇರ್ಬೋದು. ಇಲ್ಲಿ ಗಿಲ್ಲಿ ಅವರು ಕಷ್ಟಪಟ್ಟು ಬೆಳೆದಿದ್ದಾರೆ. ಅವರು ಕಷ್ಟಪಟ್ಟಂಥ ಒಂದು ರೀತಿ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೊಂದು ನಾನು ಏನಾದರೂ ಸಾಧನೆ ಮಾಡಬೇಕು, ನಾನು ಹುಟ್ಟಿದ್ದು ಏನಾದರೂ ಒಂದು ಸಾಧನೆ ಮಾಡಿ ನಮ್ಮ ಅಪ್ಪ ಅಮ್ಮರ ಒಂದು ಆಸೆ ನೆರವೇರಿಸಲೇಬೇಕು. ಎಲ್ಲರೂ ಕೂಡ ಹುಡ್ತಾರೆ, ಬಡವರಾಗಿ ಹುಡ್ತಾರೆ. ಬಟ್ ಸಾಯೋ ಮುನ್ನ ನಾವು ಏನಾದರೂ ಸಾಧನೆ ಮಾಡಿ ಎಲ್ಲರ ಒಂದು ಕಣ್ಣಿಗೆ ಕಾಣಬೇಕು, ಆ ಥರ ನಾವು ಸಾಧನೆ ಮಾಡಬೇಕು ಅಂತಂದು ಗಿಲ್ಲಿಯ ಒಂದು ಹಠವೇ ಇವಾಗ ಇಲ್ಲಿಯ ಒಂದು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ. ಗಿಲ್ಲಿಯ ಒಂದು ಕ್ರೇಜ್ ಸಿಕ್ಕಾಪಟ್ಟೆ ಆಗಲಿ, ಇನ್ನೂ ಜಾಸ್ತಿ ಒಳ್ಳೆ ಆಫರ್ಸ್ ಬರಲಿ, ಡೈರೆಕ್ಟರ್ ಆಗಲಿ, ಅವರೊಂದು ಕನಸು ಕಂಡಂಥ ರೀತಿ ಮತ್ತು ಆದಷ್ಟು ಬೇಗನೆ ಮನೆಯೂ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಮನೆಯೂ ಕೂಡ ಫುಲ್ಫಿಲ್ ಆಗಲಿ ಮತ್ತು ಅವರ ಒಂದು ಗುಡ್ ನ್ಯೂಸ್, ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೂಡ ಕೊಡಲಿ ಆದಷ್ಟು ಬೇಗನೆ ಅಂತ ಹೇಳ್ತಾ, ಇಲ್ಲಿ ಗಿಲ್ಲಿಯ ಒಂದು ಕನಸು ಎಲ್ಲ ಒಂದು ನನಸಾಗಲಿ. ಇದೇ ಒಂದು ಜೂನ್ 21 ಒಳಗಾಗಿ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಅವರೊಂದು ಸಿನಿಮಾದಲ್ಲಿ ಯಾರು ನಮಗೆ ಕುತೂಹಲ ಏನಪ್ಪ ಅಂದರೆ, ಅವರ ಒಂದು ಸಿನಿಮಾದಲ್ಲಿ ಯಾರು ಹೀರೋಯಿನ್, ರಚಿತಾ ರಾಮ ಅಥವಾ ಕಾವ್ಯ ಅವರು ಮನಸ್ಸನ್ನು ಒಲಿಸಿ ಈಗ ಮನಸ್ಸು ಬದಲಾಯಿಸಿ ನಾನು ಗಿಲ್ಲಿಯ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರೆ ಇಡೀ ಕರ್ನಾಟಕದ ಜನರೇ ಫುಲ್ಲು ಕೇಕಿ ಹೊಡಿತಾ ಫುಲ್ ಮನರಂಜನೆ. ಆ ಒಂದು ಏನಾದರೂ ಗಿಲ್ಲಿ ಸಿನಿಮಾದಲ್ಲಿ ಕಾವ್ಯ ಅವರು ಆ್ಯಕ್ಟ್ ಮಾಡಿದರೆ ಅಂತಂದು ಫುಲ್ ವೈರಲ್ ಆಗಿಬಿಡುತ್ತೆ. ಆ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ನಲ್ಲೇ ಇರ್ಬೋದು, ಸೂಪರ್ ಹಿಟ್ 100 ಡೇಸ್ ಅಂತರೂ ಪಕ್ಕಾನೇ ಓಡ್ತಿರ್ಬೋದು. ಫುಲ್ಲು ಇಡೀ ಟ್ರೆಂಡಿಂಗ್ನಲ್ಲಿ ಇದು ಮೊದಲಿನ ಒಂದು ಸಿನಿಮಾನೇ ಫುಲ್ಲು ಬ್ಲಾಕ್ ಬಾಸ್ಟರ್ನಲ್ಲಿ 100 ಡೇಸ್ ಆಗಿಬಿಡುತ್ತೆ. ಇದು ಮಾತ್ರ ಪಕ್ಕ. ಹಾಗೆ ಆದಷ್ಟು ಬೇಗನೆ ಅವರ ಒಂದು ಕನಸು ಫುಲ್ಫಿಲ್ ಆಗಲಿ. ರಚಿತಾ ರಾಮ್ ಅಂತರೂ ಫುಲ್ ಆ್ಯಕ್ಟರ್. ಕಾವ್ಯ ಅವರು ಇದ್ರೇನು ಇಲ್ಲೇನು, ರಚಿತಾ ರಾಮ್ನು ಕೂಡ ಡಿಂಪಲ್ ಕ್ವೀನ್ ಕೂಡ, ಅವರು ಕೂಡ ತುಂಬ ಮುಗ್ಧಾಗಿ ಇಡೀ ಕರ್ನಾಟಕದ ಒಂದು ಮನಸ್ಸನ್ನೇ ಗೆದ್ದಂಥ ಗಂಡ್ಮಕ್ಳ ಮನಸ್ಸನ್ನೇ ಗೆದ್ದಂಥ ಡಿಂಪಲ್ ಕ್ವೀನ್ ಅವರು ಕೂಡ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಅವರು ಕೂಡ ಕಾವ್ಯಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೇಳ್ಬೋದು. ಅವರು ಕೂಡ ಆ್ಯಕ್ಟ್ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ. ಇಡೀ ಕರ್ನಾಟಕದ ಜನರ ಮನಸ್ಸನ್ನೇ ಗೆದ್ದಂಥ ಹೀರೋಯಿನ್ ಕೂಡ ಅವರು ಕೂಡ ಆ್ಯಕ್ಟ್ ಮಾಡಿದ್ರು ಅಂತ ತುಂಬ ಒಳ್ಳೆಯದು. ನಿಮಗೆ ಗಿಲ್ಲಿ ಒಂದು ಸಿನಿಮಾದಲ್ಲಿ ಹೀರೋಯಿನ್ ರಚಿತಾ ರಾಮ್ ಬೇಕಾ ಅಥವಾ ಕಾವ್ಯ ಅವರು ಬೇಕಾ? ಕಾವ್ಯ ಅವರು ಆಫರ್ಸ್ ಕೊಟ್ಟಿದ್ರು ನೀವು ಮಾಡಿ ಅಂತಂದು, ಅವರೇ ಸ್ವತಃ ನಾನು ಮಾಡೋಲ್ಲ ಅಂತಂದು ಹೇಳಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಕಾವ್ಯ ಅವರು ಇತ್ತೀಚಿನ ಒಂದು ದಿನಗಳಲ್ಲಿ ಗಿಲ್ಲಿಯನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಅನಿಸಿಕೆ, ಪುಟ್ಟ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ತಿಳಿಸಿ ಗಿಲ್ಲಿ ಜೊತೆ ಯಾರು ಆ್ಯಕ್ಟ್ ಮಾಡಬೇಕು ಅಂತಂದು. ಥ್ಯಾಂಕ್ ಯು ಸೋ ಮಚ್.